ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ತ್ರಿವೇಣಿ ಸಂಗಮ ಜಲಾವೃತವಾಗಿರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಪ್ರವಾಹದಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪವಿತ್ರ ಸ್ನಾನ ಮಾಡಲಾಗದೆ ಭಕ್ತರು ಪರದಾಡುತ್ತಿದ್ದಾರೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೇಲ್ಸೇತುವೆ ಮೇಲೆ ಎಲ್ಲಾ ವಾಹನಗಳ ಸಂಚಾರವನ್ನ ಕೂಡ ನಿಷೇಧ ಮಾಡಲಾಗಿದೆ. ಜಾಗೃತಿಯನ್ನ ವಹಿಸಿ ಅಂತ ಹೇಳಿ ಬರುವ ಭಕ್ತಾದಿಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಕೂಡ ಮೈದುಂಬಿ ಹರಿತಾ ಇದೆ. ಉದ್ಯಾನವನ ಇರಬಹುದು, ಸ್ನಾನಘಟ್ಟ ಇರಬಹುದು, ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಇರಬಹುದು, ತಗ್ಗು ಪ್ರದೇಶಗಳಿರಬಹುದು, ಎಲ್ಲವೂ ಕೂಡ ಜಲಾವೃತವಾಗಿವೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಗೋಪಾಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಮಳೆ ಅಬ್ಬರ ಜೋರಾಗಿದೆ. ಪರಿಣಾಮವಾಗಿ ಕೊಡಗು ಜಿಲ್ಲೆಯ ಬಹುತೇಕ ನದಿ ತೊರೆಗಳು ಮೈದುಂಬಿ ಹರಿತಾ ಇದೆ. ವಿಶೇಷವಾಗಿ ಈ ಭಾಗಮಂಡಲ, ತಲಕಾವೇರಿ, ನೆಲ್ಜಿ, ಬಲಮೌಟಿ, ಅಯ್ಯಂಗಿರಿ ಈ ಘಟ್ಟ ಪ್ರದೇಶದಲ್ಲಿ ಮಳೆ ಜೋರಾಗಿರೋದ್ರಿಂದ ಈ ಭಾಗದ ನದಿ ತೊರೆಗಳು ತುಂಬ ಉಕ್ಕಿ ಹರಿತಾ ಇದೆ. ಇನ್ನು ನಾವೀಗ ಭಾಗಮಂಡಲ ಗ್ರಾಮದಲ್ಲಿದೆ. ಪ್ರತಿ ವರ್ಷ ಇಲ್ಲಿ ಈ ಮಳೆಗಾಲ ಆರಂಭವಾಗ್ತಲೇ ಈ ಗ್ರಾಮದ ಒಂದು ಗ್ರಾಮ ಕೇಂದ್ರ ಏನಿದೆ ಅದು ಜಲಾವೃತ ಆಗೋದನ್ನು ನಾವು ನೋಡ್ಬೋದು. ಇದು ಭಾಗಮಂಡಲದ ಬಗಂಡೇಶ್ವರ, ವಿಶ್ವಪ್ರಸಿದ್ಧ ಬಗಂಡೇಶ್ವರ ದೇವಾಲಯ. ಈ ದೇವಾಲಯದ ಎದುರಿನಲ್ಲೇ ಕನ್ನಿಕೆ, ಕಾವೇರಿ ಮತ್ತು ಸುಜ್ಯೋತಿ ಈ ಮೂರು ನದಿಗಳು ಬಂದು ಸಂಗಮ ಆಗುತ್ತೆ. ಇದನ್ನು ತ್ರಿವೇಣಿ ಸಂಗಮ ಅಂತೀವಿ. ಸದ್ಯಕ್ಕೆ ಈ ಭಾಗಮಂಡಲದ ಎದುರಿನ ಈ ಗದ್ದೆ ಬಯಲುಗಳೆಲ್ಲ ಜಲಾವೃತ ಆಗಿರೋದು ನೋಡ್ಬೋದು. ಇದರ ಮಧ್ಯದಲ್ಲಿ ಅಲ್ಲಿ ನದಿ ಹರಿತಾ ಇದೆ. ಈ ನದಿ ಬಂದು ಈ ಕಡೆ ಇಲ್ಲಿ ಕಾವೇರಿ ನದಿಯನ್ನು ಸೇರುತ್ತೆ. ಈಗ ಸದ್ಯ ನಾವು ಫ್ಲೈಓವರ್ ಮೇಲೆ ಇದ್ದೀವಿ. ಅಂದರೆ ಇದು ಫ್ಲೈಓವರ್ ಈ ವರ್ಷ ಸಂಚಾರಕ್ಕೆ ಮುಕ್ತ ಆಗಿದೆ. ಇದಕ್ಕಿಂತ ಮೊದಲು ಈ ಫ್ಲೈಓವರ್ ಇಲ್ಲದೇ ಇದ್ದಾಗ ಈ ಗ್ರಾಮದಲ್ಲಿ ಬಹಳ ಸಮಸ್ಯೆ ಆಗ್ತಾ ಇತ್ತು. ಇಡೀ ಗ್ರಾಮ ಬ್ಲಾಕ್ ಆಗ್ತಿತ್ತು. ಅಂದರೆ ಈ ಗ್ರಾಮದಿಂದ ನಾಪೋಕ್ಲು, ಮಡಿಕೇರಿ, ತಲಕಾವೇರಿ, ವಿರಾಜಪೇಟೆ ಎಲ್ಲಿಗೆ ಹೋಗಬೇಕು ಆದರೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಫ್ಲೈಓವರ್ ಆಗಿರೋದ್ರಿಂದ ಈ ಪ್ರವಾಹ ಬಂದರೂ ಕೂಡ ವಾಹನ ಸವಾರರಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಇನ್ನು ಈ ಕಡೆ ಈ ತ್ರಿವೇಣಿ ಸಂಗಮ ಏನು ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ, ಆ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ ಆಗಿರೋದನ್ನು ನೋಡ್ಬೋದು. ಇಲ್ಲಿ ಒಂದಷ್ಟು ಜನ ಭಕ್ತರು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಇದು ಪುಣ್ಯ ಸ್ನಾನ ಮಾಡುವಂಥ ಜಾಗ ಅಲ್ಲ. ಇದು ಪುಣ್ಯ ಸ್ನಾನ ಮಾಡುವ ಜಾಗಕ್ಕೆ ನಡೆದುಕೊಂಡು ಹೋಗ್ಲಿಕ್ಕೆ ಇರುವಂತಹ ದಾರಿ. ಆದರೆ ಇವಾಗ ಈ ಪುಣ್ಯ ಸ್ನಾನಘಟ್ಟ ಸಂಪೂರ್ಣ ಜಲಾವೃತವಾಗಿ ಈ ಮುಖ್ಯ ದ್ವಾರದವರೆಗೆ ನೀರು ಬಂದಿರೋದ್ರಿಂದ, ಪ್ರವಾಹ ಬಂದಿರೋದ್ರಿಂದ ಈಗ ಸ್ನಾನಘಟ್ಟದಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಭಕ್ತರು ಇಲ್ಲೇ ಸ್ನಾನ ಮಾಡ್ತಿರೋದು ನಾವು ನೋಡ್ಬೋದು. ವಾಸ್ತವವಾಗಿ ಅಲ್ಲಿ ಏನೋ ಒಂದು ಆಲದ ಮರ ನಾವು ನೋಡ್ತಿದ್ದೇವೆ, ಅದು ಪುಣ್ಯ ಸ್ನಾನ ಮಾಡುವಂಥ ಸ್ನಾನಘಟ್ಟ. ಆದರೆ ಅಲ್ಲಿ ಇವಾಗ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಆ ಕಡೆ ವಾಹನಗಳು ಬಂದು ನಿಲ್ಲುವಂತಹ ಪ್ರದೇಶ, ಆ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಕೂಡ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಾಹನಗಳು ನಿಲ್ಲಿಕ್ಕೆ ಕೂಡ ಈಗ ಸಾಧ್ಯ ಆಗಿಲ್ಲ. ಇದು ಕೇವಲ ಒಂದು ದಿನದ ಮಳೆಗೆ ಈ ಭಾಗಮಂಡಲದಲ್ಲಿ ಇಷ್ಟೊಂದು ಪ್ರವಾಹ ಬಂದಿರೋದನ್ನು ನಾವು ನೋಡಬಹುದು. ಇನ್ನು 2-3 ತಿಂಗಳು ಮಳೆ ಇರೋದ್ರಿಂದ ಈ ಮಳೆ ಬರುವಂತಹ ಎಲ್ಲ ಸಂದರ್ಭಗಳು ಕೂಡ ಭಾಗಮಂಡಲದ ಸ್ಥಿತಿ ಇದೇ ಆಗಿರುತ್ತೆ. ಇಲ್ಲಿ ಫ್ಲೈಓವರ್ ಇರೋದ್ರಿಂದ ವಾಹನ ಸವಾರರಿಗೆ ಅಥವಾ ಜನರು ಓಡಾಟಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಭಕ್ತರು ಬಂದು ಏನಿಲ್ಲ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡ್ತಾರೆ, ಅವರಿಗೂ ಮಾತ್ರ ನಿಜಕ್ಕೂ ಸಮಸ್ಯೆ ಆಗ್ತಾ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.